ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಕಂಡಂತ ಅಪ್ರತಿಮ ನಾಯಕರು. ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು. ಯಾವುದೇ ಇಲಾಖೆಯಲ್ಲಿ ಇದ್ದರೂ ಕೂಡ ಅದು ರಕ್ಷಣಾ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳನ್ನು ಕೂಡ ಬಹಳ ದಕ್ಷತೆಯಿಂದ ನಿರ್ವಹಿಸಿದರು. ಜೊತೆಗೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡಿದಿರಿ ಅಂತ ಕಾಣಿಸಿದೆ. ದೇಶ ಪ್ರಗತಿಯಾದರೆ ನಾವೆಲ್ಲ ಪ್ರಗತಿ ಆಗ್ತೀವಿ, ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಯ್ತು, ದೇಶ ವಿಕಾಸ ಆದರೆ ನಾವೆಲ್ಲ ಅಂದರೆ ದೇಶದ ಬಗ್ಗೆ ಅಪ್ರತಿಮವಾದಂಥ ಪ್ರೇಮ ಇತ್ತು, ದೇಶಭಕ್ತಿ ಇತ್ತು. ಒಬ್ಬ ಭಾರತ ಕಂಡಂಥ ದೇಶಭಕ್ತರಲ್ಲಿ ಚೂಡಿನಲ್ಲಿರ್ತಕ್ಕಂಥ ನಾಯಕ. ಅವರು ಯಾವುದೇ ಇಲಾಖೆ, ಅದು ರಕ್ಷಣಾ ಇಲಾಖೆ ಇರ್ಬೋದು ಅಥವಾ ಕೃಷಿ ಇಲಾಖೆ ಇರ್ಬೋದು ಅಥವಾ ಇನ್ಯಾವುದೇ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ಬಿಟ್ಕೊಂಡಿದ್ದಾರೆ. ಅದು ಈ ದೇಶಕ್ಕೆ ಒಂದು ಮಾದರಿಯಂತ ಆದಂಥ ನಾಯಕರು. ಇಂಥ ನಾಯಕರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಜನ್ಮದಿನೋತ್ಸವವನ್ನು ಆಚರಣೆ ಅವ್ರಿಗೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಶಾಂತಿ. ಮತ್ತೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಮಾರ್ಗದರ್ಶನ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಎಲ್ಲರಿಗೂ ಅವರು ಇತರೆ ಜನ ಅಂತ ಏನಿಲ್ಲ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗ್ತದೆ. ಯಾರೇ ಅದರಿಂದ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಸ್ಮರಿಸ್ಕೊಡ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ದೆಹಲಿ ಪ್ರವಾಸ ಹೋಗಿದ್ರಿ, ಹೇಗಿತ್ತು ಅಂತ ಹೈಕಮಾಂಡ್ನ ಭೇಟಿ ಮಾಡಿದ್ರಿ? ಕೊಡಗು ಬಿಜೆಪಿ ಕಾರ್ಯಕರ್ತರೊಬ್ರು ಹ್ಯಾಂಗ್ ಮಾಡ್ಕೊಂಡು ಪ್ರೆಷರ್ ಇಂದ ಸೂಸೈಡ್ ಮಾಡ್ಕೊಂಡಿದ್ದೀವಿ. ಹೊನ್ನಣ್ಣ ಮತ್ತೆ ಮಂತರ್ಗೌಡ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ. ಅದ್ರ ಬಗ್ಗೆ ಹೆಚ್ಚು ಮಾತನಾಡಕ್ ಹೋಗಲ್ಲ. FIR ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಅದು ಇಂಟರ್ಫಿಯರ್ ಆಗಕ್ಕಾಗಲ್ಲ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು ಹೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು FIR. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕೋಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR ಈಸ್ ಫೈಲ್ಡ್, ಕೇಸ್ ಈಸ್ ರಿಜಿಸ್ಟರ್ಡ್ and investigation is going on. At this stage, I do not want to interfere with the case. I do not want to make any statement. Babu Jagjeevan Ram, ಮಾಜಿ ಉಪಮುಖ್ಯಮಂತ್ರಿಗಳು, ರಾಷ್ಟ್ರ ಕಂಡಂತ ಪ್ರತಿಮ ನಾಯಕ,
ಅವರ 115ನೇ ಜನ್ಮದಿನೋತ್ಸವದಲ್ಲಿ ಭಾಗವಹಿಸಿದ್ದರಿಂದ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿಯವರ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಚ್ ಡಿ ಮಾದೇವಪ್ಪ ಅವರ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಹಾರ ಮತ್ತು ನಾಗರಿಕ ಸಚಿವರಾದಂಥ ಶ್ರೀ ಕೆ ಅವರ ಇಲ್ಲಿ ಉಳಿದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಬಾಬು ಜಗಜೀವನ್ ರಾಮ್ ಅವರನ್ನ ಸ್ಮರಿಸ್ಕೊಳ್ಳಲಿಕ್ಕೆ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ಲಿಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದನ್ನು ಏರ್ಪಾಡು ಮಾಡಿದಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿಯವರಿಗೆ, ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಕಂಡಂಥ ದೇಶ ಪ್ರೇಮಿ, ಸ್ವಾತಂತ್ರ್ಯ ಪ್ರೇಮಿ, ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಅಂತೇಳಿ ಬಯಸಿದಂಥವ್ರು. ಸಾಮಾಜಿಕ ನ್ಯಾಯ ಅಂತಂದರೆ ಸಮಾನ ಅವಕಾಶಗಳು ಸಿಗ್ತಕ್ಕಂಥದ್ದು. ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಬಿಟ್ಟದೆ. ಅದಕ್ಕೆ ಅವರು ಹೇಳಿದ್ರು, ಎಲ್ಲಿವರೆಗೆ ಈ ಅಸಮಾನತೆ ಇರ್ತದೆ ಅಲ್ಲಿವರೆಗೂ ಕೂಡ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಬೇಕು ಅಂತಕ್ಕಂಥದ್ದನ್ನು ಪ್ರತಿಪಾದನೆಯನ್ನು ಮಾಡಿದ್ರು. ಎಲ್ರಿಗೂ ಸಮಾನತೆ ಸಿಕ್ಕಿದಾಗ ಮಾತ್ರ ಮೀಸಲಾತಿ ಬೇಕಾಗಲ್ಲ. ಸಮಾನತೆ ಸಿಕ್ಕದೇನೆ ಮೀಸಲಾತಿ ಹೋಗ್ಬೇಕು ಅಂತ ಹೇಳಿದ್ರೆ, ಈಗ ಯಾರು ಹೋಗ್ಬೇಕು ಅಂತ ಹೇಳೋದಿಲ್ಲ, ಮೀಸಲಾತಿ ಹೋಗ್ಬೇಕು ಅಂತ ಯಾರು ಹೇಳಲ್ಲ. ಯಾಕಂದ್ರೆ ಎಲ್ಲರಿಗೂ ಸಿಕ್ಬಿಟ್ಟದೆ ಮೀಸಲಾತಿ. ಯಾಕಂತಂದ್ರೆ ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಕೊಡ್ತೀವಿ ಅಂತ ಹೇಳಿದ ಮೇಲೆ 10% ಮೀಸಲಾತಿ ಕೊಟ್ಬಿಟ್ಟ ಮೇಲೆ ಎಲ್ರಿಗೂ ಸಿಕ್ಕೋಯ್ತು. ಚಪ್ಪಾಳೆ ತಟ್ಟಬೇಕು ಹೋಗ್ಬಿಡಿ, ಯಾಕಂದ್ರೆ ಇದೊಂದು ಅಲಿಗೇಷನ್ ಅಂತ ತಿಳ್ಕೊಬಿಡ್ತಾರೆ. ನೀವು ಮಾಡಿದ್ರೆ ತಪ್ಪು ತಿಳ್ಕೊಳ್ಳಲ್ಲ, ನಾನು ಮಾಡಿದ್ರೆ ತಪ್ಪು ತಿಳ್ಕೊತಾರೆ. ಅದಕ್ಕೋಸ್ಕರ ಈಗ ಮೀಸಲಾತಿ ವಿರೋಧ ಮಾಡೋರು ಯಾರೂ ಇಲ್ಲ. ಯಾಕಂದ್ರೆ ಎಲ್ರಿಗೂ ಮೀಸಲಾತಿ ವಿರೋಧ ಮಾಡೋರಿಗೂ ಸಿಕ್ಬಿಟ್ಟದೆ ಮೀಸಲಾತಿ. ಸುಪ್ರೀಂ ಕೋರ್ಟ್ನವರು ಕೂಡ ಅದನ್ನು ಒಪ್ಕೊಬಿಟ್ಟಿದ್ದಾರೆ. ಸೊ ಹಂಗಾಗಿ ಮೀಸಲಾತಿ ಬಗ್ಗೆ ವಿರೋಧ ಮಾಡೋರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಸಂವಿಧಾನದಲ್ಲಿ ಅಸಮಾನತೆ ಹೋಗಬೇಕು, ಸಮಾನತೆ ಬರಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಈ ದೇಶದ ಸಂಪತ್ತು ಅಧಿಕಾರ ಎಲ್ಲವೂ ಕೂಡ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿದ್ರು. ಯಾಕಂತಂದರೆ ನಿಮ್ಮ ತಪ್ಪಿನಿಂದಾಗಲಿ ಅಥವಾ ನಮ್ಮ ತಪ್ಪಿನಿಂದಾಗಲಿ ಅಸಮಾನತೆ ನಿರ್ಮಾಣ ಆಗಿಲ್ಲ, ವ್ಯವಸ್ಥೆಯ ತಪ್ಪಿನಿಂದಾಗಿ ಅಸಮಾನತೆ ನಿರ್ಮಾಣ ಆಗ್ತದೆ. ಎಲ್ಲಿವರೆಗೆ ಅಸಮಾನತೆ ಇರ್ತದೆ, ಎಲ್ಲಿವರೆಗೆ ಸಮಾನತೆ ಬರಲ್ಲ, ಅಲ್ಲಿವರೆಗೂ ಕೂಡ ಜಾತಿ ವ್ಯವಸ್ಥೆ ಹೋಗಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳಿದರು. ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲಿವರೆ ಸಾರ್ಥಕ ಆಗಲ್ಲ. ಬಾಬು ಜಗಜೀವನ್ ರಾಮ್ ಅವರು ಕೂಡ ಇದನ್ನು ನಂಬ್ಕೊಂಡಿದ್ರು, ಇದರಲ್ಲಿ ವಿಶ್ವಾಸ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಸಮಾಜದಲ್ಲಿ ಎಲ್ರಿಗೂ ಶಿಕ್ಷಣ ಸಿಗಬೇಕು, ಎಲ್ರಿಗೂ ಸಮಾನತೆ ಬರಬೇಕು, ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಅದು ಬಂದಾಗ ಮಾತ್ರ ನಮಗೆ ಈ ಸಮಾಜದಲ್ಲಿ ಮನುಷ್ಯತ್ವ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಅಮಾನವೀಯ ಪದ್ಧತಿಗಳು ಹಾಗೇ ಮುಂದುವರ್ಕೊಂಡು ಹೋಗ್ತವೆ. ಇವತ್ತು ಯಾಕೆ ಅಸ್ಪೃಶ್ಯತೆ ಈಗಲೂ ಇದೆ ಅಂತಂತಂದರೆ ಕಾರಣ ಯಾಕಪ್ಪ ಅಂತಂದರೆ ಅಸ್ಪೃಶ್ಯತೆಯನ್ನು ಪೋಷಿಸ್ತಕ್ಕಂಥವ್ರು ಅಥವಾ ಸಮಾನತೆ ಬರದೇ ಇರತಕ್ಕಂಥದ್ದು, ಇವು ಕಾರಣ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅಸ್ಪೃಶ್ಯತೆ ಹೋಗ್ಬೇಕು, ಅದು ಈ ಸಮಾಜಕ್ಕೆ ತಗುಲಿರ್ತಕ್ಕಂಥ ರೋಗ. ಅದು ಈ ರೋಗ ಬಿಡುಗಡೆ ಆಗಬೇಕು. ಅದಕ್ಕೆ ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಳಿಕ್ಕಲ್ಲ, ಜಗಜೀವನ್ ರಾಮ್ ಹೇಳಿದ್ದದು. ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಳಿಕ್ಕಲ್ಲ, ನಿಮಗೆ ನಿಮ್ಮ ವಿಕಾಸ ಆಗಬೇಕು, ಸ್ವಾಭಿಮಾನದಿಂದ ಬದುಕತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ನಿಮಗೆ ಸೂಕ್ತ ಪ್ರತಿಭೆ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದು ಸೂಕ್ತವಾದಂಥ ಪ್ರತಿಭೆ ಇರ್ತದೆ. ಅಲ್ಲ, ಪ್ರತಿಭೆ ಅಂತಕ್ಕಂಥದ್ದು ಹೆರಿಡಿಟರಿ ಅಲ್ಲ, ಅವಕಾಶ ಸಿಕ್ಕಿದಾಗ ಎಲ್ರಿಗೂ ಪ್ರತಿಭೆ ಬರ್ತದೆ. ಅದಕ್ಕೆ ಆ ಸೂಕ್ತ ಪ್ರತಿಭೆಯ ವಿಕಾಸ ಆದಾಗ ಮಾತ್ರ, ವ್ಯಕ್ತಿತ್ವ ವಿಕಸನ ಆದಾಗ ಮಾತ್ರ ಶಿಕ್ಷಣ ಸಿಗ್ತದಕ್ಕೆ ಅರ್ಥ ಆಗ್ತದೆ. ಇಂಥ ಶಿಕ್ಷಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಶಿಕ್ಷಣ ಇಲ್ಲೇ ಹೋದರೆ ನಾವು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು. ನಾನು ಅದಕ್ಕೋಸ್ಕರನೇ ಆರ್ಥಿಕ ಸಬಲತೆ ಆಗಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, ಈಗ ಮುಖ್ಯಮಂತ್ರಿ ಆಗಿರುವಾಗ ನಾನು ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇದನ್ನು ಭಾಳ ಲಘುವಾಗಿ ತಿಳ್ಕೊಳ್ಳೋಕೆ ಹೋಗ್ಬಿಡಿ. ಈಗ ಇಡೀ ದೇಶದಲ್ಲಿ ತೆಲಂಗಾಣ, ಆಂಧ್ರ ಮತ್ತು ಕರ್ನಾಟಕ ಈ 3 ರಾಜ್ಯಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ SCP TSP ಆಕ್ಟನ್ನು ತಂದಿಲ್ಲ. ಇಲ್ಲಿ ಭಾಳ ಜನ ವಿದ್ಯಾವಂತರು ಇದ್ದೀರಿ, ನೀವು ಯೋಚನೆ ಮಾಡಬೇಕು, ಎಲ್ಲರೂ ಇದೆಯಾ? ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡೋದು ಯಾಕೆ ಮಾಡಿಲ್ಲ ಅವರು? ಮಾತಿನಲ್ಲಿ ಮಾತ್ರ ಭಾಷಣ ಮಾಡಿದ್ರೆ ಆಗೋದಿಲ್ಲ, ಕ್ರಿಯೆನಲ್ಲಿ ಇರಬೇಕು. ಇವತ್ತು ಮೊದಲನೇ ಬಾರಿಗೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕಾಂಟ್ರಾಕ್ಟಲ್ಲಿ ರಿಸರ್ವೇಷನ್ ಮಾಡಿದವರು ಯಾರು? ಈಗ 50 ಲಕ್ಷ ಇದ್ದದನ್ನು 1 ಕೋಟಿ ಮಾಡಿ 2 ಕೋಟಿ ಮಾಡಿರೋರು ಯಾರು? ಮತ್ತೆ ಅದನ್ನು ಹೇಳ್ಬೇಕಲ್ವಾ?
ಬೇರೆ ಒತ್ತಾಯ ಮಾಡಬೇಕಲ್ವಾ? ಒತ್ತಾಯ ಮಾಡಿದ್ರೆ ಹೆಂಗೆ? ಈಗ ನೀವು ಒತ್ತಾಯ ಮಾಡದೆ ಹೋದರೆ ನಿಮಗೆ ಲಭಿಸೋದಿಲ್ಲ. ಕೈಗಾರಿಕೋದ್ಯಮಿಗಳಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ಯಾರು? ದಲಿತರು ಕೂಡ ಕೈಗಾರಿಕೆಗಳನ್ನು ಮಾಡಬೇಕು. ಮತ್ತೆ ಆರ್ಥಿಕ ಸಮಾನತೆ ಸುಮ್ಮನೆ ಬಂದ್ಬಿಡ್ತದ? ಆರ್ಥಿಕ ಸಬಲತೆ ಸುಮ್ಮನೆ ಬರ್ತದ? ಅದಕ್ಕೆ ನಾನು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಶಕ್ತಿ ಯೋಜನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಅನ್ನಭಾಗ್ಯ ಮಾಡಿರ್ತಕ್ಕಂಥದ್ದು ಇರ್ಬೋದು, ಯುವ ನಿಧಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಗೃಹ ಜ್ಯೋತಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಾಕೆ ಮಾಡಿದ್ದೀನಿ ಅಂತಂದ್ರೆ ನಿಮ್ಮ ಕೈನಲ್ಲಿ ಹಣ ಬರಬೇಕು. ಈಗ ಹಣ ಇಲ್ಲದೆ ಹೋದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಂಗ್ ಬರ್ತದೆ? ಯಾರಿಗಾದ್ರೂ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರ್ಬೇಕಲ್ಲಪ್ಪ. ನಾನು ಹಳ್ಳಿಯಿಂದ ಬಂದವನು. ನಮ್ಮ ಹಳ್ಳಿನಲ್ಲಿ ನೋಡ್ತಾ ಇದ್ದೆ, ಒಂದು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾ ಇದ್ದು ಕಾರ್ಮಿಕರು, ಒಂದು ಹೊತ್ತು ಮಾತ್ರ ಊಟ ಮಾಡ್ತಿದ್ರು. ಈಗ ಅದಕ್ಕೆ ನಾನು ಎಲ್ಲರೂ ಕೂಡ 2 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೋಬೇಕು. ನಾವೆಲ್ಲ ಹಳ್ಳಿನಲ್ಲಿ ಅನ್ನ ಉಣ್ತಿದ್ದು ಹಬ್ಬಗಳು ಬಂದರೆ, ಜಾತ್ರೆ ಬಂದರೆ, ನೆಂಟರು ಬಂದ್ರೆ ಮಾತ್ರ. ಇಲ್ಲರ ಅನ್ನನೇ ಇಲ್ಲ ನಮಗೆ. ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನನಗೆ ಅನ್ನ ಉಣ್ಣೋರು. ಅನ್ನ ನನಗೇನೆ ನಮ್ಮ ಮನೇಲಿ ಅನ್ನ ಮಾಡ್ತಿದ್ದದು. ನೆಂಟರು ಬಂದರೆ, ಹಬ್ಬ ಮಾಡಿದ್ರೆ, ಜಾತ್ರೆ ಮಾಡಿದ್ರೆ ಆಗ ಮಾತ್ರ ಅನ್ನ ಉಣ್ಣಿವು. ಇಲ್ಲದೆ ಹೋದರೆ ರಾಗಿ ಮುದ್ದೆ, ಜೋಳದ ಮುದ್ದೆ, ನಿಮ್ಮ ಕಡೆ ರೊಟ್ಟಿ ಏನ್ರಿ ಸಾಗರ್ ತಿನ್ಬೇಕಾಗಿತ್ತು. ಅನ್ನ ಸಿಗ್ತಾನೇ ಇರಲಿಲ್ಲ ನಮಗೆ. ನಾನು ಕಣ್ಣಾರೆ ಕಂಡದ್ದು ಪಾಪ ಬಡವ್ರ ಮನೆಯಲ್ಲಿ, ಈ ಕೂಲಿ ಮಾಡೋರ ಮನೆಯಲ್ಲಿ ಅವರು ಅನ್ನ ಮಾಡ್ತಿರ್ಲಿಲ್ಲ. ಅನ್ನ ಮಾಡೋರ ಮನೆ ಮುಂದೆ ಹೋಗಿ ಒಂದು ತುತ್ತು ಅನ್ನಕ್ಕೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅನ್ನ ತಿನ್ನಿಸ್ಬೇಕು ಅನ್ನೋದು ಆಗ ಪದ್ಧತಿ. ಈಗ ಮುದ್ದೆನೂ ತಿನ್ಬೋದು ಅಂತ ಇಟ್ಕೊಳ್ಳೋಣ ಕಾಯಿಲೆ ಬಂದರೆ. ಯಾಕಂದರೆ ಜೀರ್ಣ ಆಗಲ್ಲ, ಅನ್ನ ಆದರೆ ಸುಲಭವಾಗಿ ಜೀರ್ಣ ಆಯ್ತದೆ ಅಂತೇಳಿ ಅನ್ನ ತಿನ್ನಿಸ್ಲಿಕ್ಕೆ ಕರೆಕ್ಟ್ ಬರೋರು. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ಅದಕ್ಕೋಸ್ಕರ ನಾನೇ ಅಧಿಕಾರಕ್ಕೆ ಬಂದಾಗ ಯಾರು ಕೂಡ ಹಸಿದು ಮಲಗಬಾರದು, ಎಲ್ಲರೂ 2 ಹೊತ್ತು ಊಟ ಮಾಡಲೇಬೇಕು. ಬಡವಾಗಲಿ ಬಲ್ಲಿದಾಗಲಿ, ಬಲ್ಲಿದ್ರೆ ಇಲ್ವೇ ಇಲ್ಲ ಬಿಡಿ, ಯಾರು ಕೂಲಿ ಮಾಡ್ತಾರ ಅವ್ರು ಮಾತ್ರ ಅನ್ನ ಉಣ್ಣವ್ರು. ಈಗ ಬಲ್ಲಿದ್ರೆಲ್ಲ ಕಾಯಿಲೆಗಳು ಬಂದ್ಬಿಟ್ಟು ಬೇರೆ ಬೇರೆ ಬಹುತೇಕ ಜನ ಕಾಯಿಲೆ ಬಂದ್ಬಿಟ್ಟಿದ್ದಾವೆ. ಈಗ ನನಗೆ ಶುಗರ್ ಕಾಯಿಲೆ ಬಂದ್ಬಿಟ್ಟಿದೆ. ಈಗ ನಾನು ಚಪಾತಿ ತಿಂತೀನಿ, ಅನ್ನನೇ ತಿನ್ನೋದಿಲ್ಲ, ಬಿಟ್ಬಿಟ್ಟಿದ್ದೀನಿ. ಈಗ ಸಿರಿಧಾನ್ಯಗಳನ್ನು ಬಳಸ್ತಕ್ಕಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸರಿ, ನಾನು ಯಾಕೆ ಈ ಮಾತಿನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಸಮಾಜದಲ್ಲಿ ನಾವು ಎಲ್ರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ತುಂಬದೆ ಹೋದರೆ ಸಮಾನತೆ ಬರಲ್ಲ. ಆ ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ಶಕ್ತಿ ಬರಬೇಕು, ಎಲ್ರಿಗೂ ಶಿಕ್ಷಣ ಸಿಗಬೇಕು, ಎಲ್ರಿಗೂ ಅಧಿಕಾರದಲ್ಲಿ ಪಾಲು ಸಿಗಬೇಕು, ಎಲ್ರಿಗೂ ಸಂಪತ್ತಿನಲ್ಲಿ ಪಾಲು ಸಿಗಬೇಕು. ಆಗ ಮಾತ್ರ ಸಾಧ್ಯ ಆಗ್ತದೆ. ಜಾತಿ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ನಮ್ಮಲ್ಲಿ ಬೇರು ಬಿಟ್ಬಿಟ್ಟಿದೆ ಜಾತಿ. ಭಾಳ ದೀರ್ಘಕಾಲದಿಂದ ಜಾತಿ ಬೇರು ಬಿಟ್ಬಿಟ್ಟಿದೆ. ಚಲನೆ ಇಲ್ಲ ನಮ್ಮ ಜಾತಿ ವ್ಯವಸ್ಥೆಗೆ. ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ. ಎಲ್ಲಿ ಚಲನೆ ಇರೋದಿಲ್ಲ ಅಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬದಲಾವಣೆ ಆಗುತ್ತೆ. ಅದನ್ನು ಬಾಬು ಜಗಜೀವನ್ ರಾಮ್ ಅವರು ಮಂತ್ರಿಯಾಗಿ, ಕೃಷಿ ಸಚಿವರಾಗಿ ಆಹಾರದ ಮಹತ್ವವನ್ನು ಅರ್ಥ ಮಾಡ್ಕೊಂಡಿದ್ರು. ಆಹಾರ ಮತ್ತು ಕೃಷಿ ಸಚಿವರಾಗಿದ್ದರು. ಅದಕ್ಕೋಸ್ಕರನೇ ಈ ದೇಶದಲ್ಲಿ ನಾವು ಎಲ್ರಿಗೂ ಆಹಾರ ಸಿಗ್ತಾ ಇರಲಿಲ್ಲ. ನಾವು ಸ್ವಾವಲಂಬಿಗಳಾಗಿರಲಿಲ್ಲ ದೇಶದಲ್ಲಿ. ಹಸಿರು ಕ್ರಾಂತಿಯನ್ನು ಮಾಡಲಿಕ್ಕೆ ಬಾಬು ಜಗಜೀವನ್ ರಾಮ್ ಅವರು ಕಾರಣ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಆಹಾರ ಸಿಗ್ಬೇಕು. ಜನಸಂಖ್ಯೆ ಬೆಳೀತಾ ಇದೆ.
ಆ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆಯನ್ನು ಜಾಸ್ತಿ ಆಗಬೇಕಲ್ಲ. ಅದನ್ನು ಮಾಡಿದವರು ಬಾಬು ಜಗಜೀವನ್ ರಾಮ್. ರಕ್ಷಣಾ ಸಚಿವರಾಗಿ, ಕೃಷಿ ಸಚಿವರಾಗಿ ಅವ್ರು ಮಾಡಿದಂಥ ಕೆಲಸಗಳಿದ್ದಾವಲ್ಲ, ಬಹುಶಃ ಈಗಾಗಲೇ ಮಾದೇವಪ್ಪ ಹೇಳಿದ್ರು, ಬಹಳ ದೀರ್ಘಕಾಲ ಮಂತ್ರಿಯಾಗಿದ್ದರಲ್ಲ, ಆ ಮಂತ್ರಿಯಾಗಿ ಬರೀ ಆಡಂಬರಕ್ಕೆ ಮಂತ್ರಿ ಆಗಿರಲಿಲ್ಲ, ಮಂತ್ರಿ ಆಗಬೇಕು ಅಂತ ಮಂತ್ರಿ ಆಗಿರಲಿಲ್ಲ, ಅವರು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಒಬ್ಬ ದಕ್ಷ ಆಡಳಿತಗಾರರಾಗಿ, ಮೇಧಾವಿ ರಾಜಕಾರಣಿ, ಅಂಥವ್ರನ್ನ ಇವತ್ತು ನಾವು ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ? ನಮಗೆಲ್ಲ ಮಾರ್ಗದರ್ಶಕರು ಅವರು, ಅವರ ಆಡಳಿತ ಮಾರ್ಗದರ್ಶಕ. ಅವರು ಹೋರಾಟ ಮಾಡಿದ್ದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದು, ಸಂವಿಧಾನವನ್ನು ಜಾರಿಯಾಗಬೇಕು, ಅದರ ಎಲ್ಲ ವಿಧಿಗಳು ಕೂಡ ಜಾರಿಯಾಗಬೇಕು ಅಂತೇಳಿ ಪ್ರಯತ್ನ ಪಟ್ಟವರು. ಇವರು ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಟ್ರು. ಆದರೆ ಇವರು ದೀರ್ಘಕಾಲ ಅಧಿಕಾರದಲ್ಲಿ ಇದ್ದರಲ್ಲ, ಅಧಿಕಾರದಲ್ಲಿ ಇದು ಸಂವಿಧಾನ ಜಾರಿಯಾಗಲಿಕ್ಕೆ ಪ್ರಯತ್ನವನ್ನು ಪಟ್ಟವರು. ಸೊ ಅದರಿಂದ ಇಂಥ ಮಹಾನ್ ವ್ಯಕ್ತಿ ನಾವು ನೆನ್ಕಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅವರು ಹಾಕೊಟ್ಟಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇದೆಯಲ್ಲ, ಅವರ ಚಿಂತನೆಗಳಿದಾವಲ್ಲ, ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಅದಕ್ಕೋಸ್ಕರ ಆಗಿಂದಾಗೆ ಬಾಬು ಜಗಜೀವನ್ ರಾಮ್ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ಇವನ್ನೆಲ್ಲ ನೆನ್ಕೋಬೇಕಾಗ್ತದೆ. ಅದರ್ವೈಸ್ ಈಗ ಇಂಥ ಸಂವಿಧಾನ ಸಿಕ್ಕದೆ ಹೋಗಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಮಿತಿಯ ಅಧ್ಯಕ್ಷರಾಗಲಿ ಹೋಗಿದ್ರೆ ಇಂಥ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಯಿತು. ಇವರೆಲ್ಲ ದಲಿತ ಸಮಾಜದಲ್ಲಿ ಹುಟ್ಟಿದವರು, ಕಷ್ಟ ಗೊತ್ತಿತ್ತು ಅವರಿಗೆ, ಬದುಕು ಗೊತ್ತಿತ್ತು, ಸಮಾಜ ಗೊತ್ತಿತ್ತು. ಅದಕ್ಕಾಗಿ ಅವರು ಅದನ್ನು ಅನುಭವಿಸಿದ್ದರಿಂದ, ಆ ಅನುಭವ ಇದ್ದದರಿಂದ ಅದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿ. ಈ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನ ಮಾಡದೆ ಹೋಗಿದ್ರೆ ಇವತ್ತು ನಾವ್ಯಾರೂ ಕೂಡ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ನಾವ್ಯಾರೂ ಕೂಡ ರಾಜಕಾರಣಿಗಳಾಗಲಿಕ್ಕೆ ಆಗ್ತಾ ಇರಲಿಲ್ಲ, ನಾವ್ಯಾರೂ ಕೂಡ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಬಾಬು ಜಗಜೀವನ್ ರಾಮ್ ಅವ್ರನ್ನ ನೆನ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ, ಮತ್ತು ಅವರು ಹಾಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಇನ್ನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗೋಕ್ಕಾಗಲ್ಲ, ಇನ್ನೊಬ್ಬ ಬಾಬು ಜಗಜೀವನ್ ರಾಮ್ ಆಗೋಕ್ಕಾಗಲ್ಲ. ಆದರೆ ಅವರು ಬಿಟ್ಟೋಗಿರ್ತಕ್ಕಂಥ ಹೆಜ್ಜೆಗಳಿದ್ದಾವಲ್ಲ, ಅವರ ಆಡಳಿತದ ವೈಖರಿ ಇತ್ತಲ್ಲ, ಅವರ ದಕ್ಷತೆ ಇತ್ತಲ್ಲ, ಅದ ರೀತಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಯಾರಿಗೋಸ್ಕರ ಚಿಂತನೆ ಮಾಡ್ತಾ ಇದ್ರು, ಕಟ್ಟ ಕಡೆಯ ಮನುಷ್ಯ, ಅವನಿಗೂ ನ್ಯಾಯ ಸಿಗಬೇಕು ಅಂತ ಚಿಂತನೆ ಮಾಡ್ತಾ ಇದ್ರಲ್ಲ, ಅಂಥ ಚಿಂತನೆಗಳನ್ನು ನಾವು ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ. ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ. ಇಲ್ಲಿ ಯಾರ್ಯಾರು ಬಾಬು ಜಗಜೀವನ್ ರಾಮ್ ಅವರ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಎಲ್ಲ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುನಿಯಪ್ಪನವರು, ನಾನು ಈಗಾಗಲೇ ಈ ಒಳ ಮೀಸಲಾತಿ ಅಂತ ಇದೆಯಲ್ಲ, ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಒಂದು ಆಯೋಗವನ್ನು ರಚನೆ ಮಾಡಿದ್ದೀನಿ. ನಾಗಮೋಹನ್ ದಾಸ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಅವರು ಇಂಟ್ರೀಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ಯಾರೂ ಸಂಶಯ ಇಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿರೋದ್ರಿಂದ ನಾವು ಅದನ್ನು ಪಾಲನೆ ಮಾಡಲೇಬೇಕು.
ನಮ್ಮ ಸರ್ಕಾರ ಅದನ್ನು ಜಾರಿ ಮಾಡಲಿಕ್ಕೆ ಬದ್ಧವಾಗಿದೆ. ಆದರೆ ವೈಜ್ಞಾನಿಕವಾಗಿ ಸಂವಿಧಾನಾತ್ಮಕವಾಗಿ ಅದನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರು 2 ತಿಂಗಳು ಟೈಮ್ ಕೇಳಿದ್ದಾರೆ. ನಾನು 2 ತಿಂಗಳು ಟೈಮನ್ನು ಕೊಟ್ಟಿದ್ದೇನೆ. ಆ ವರದಿ ಬಂದ ತಕ್ಷಣವೇ ನಾವು ಒಳ ಮೀಸಲಾತಿಯನ್ನು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ಮಾಡ್ತೇವೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತೀವಿ. ದಯಮಾಡಿ ನಾನು ನಿಮ್ಮಲ್ಲಿ ಯಾರ್ಯಾರು ಇನ್ನೂ ಸಂಶಯ ಇಟ್ಕೊಂಡು ಅವನು ಯಾವನೋ ಬಂದಿದ್ದ ಈಗ ನಮಗಲ್ಲಿ ಅವ್ರು ಯಾರು ಹೆಸರೇನು ಹೋದ್ರ ಅವ್ರು ಹೇಳಿದ್ರು, ಸರ್ ಒಳ ಮೀಸಲಾತಿ ಮಾಡಿ ಸರ್ ಅಂತ. ಮಾಡ್ತೀವಿ ಹೋಗಯ್ಯ ಅಂತಂದೆ. ನಾನು ಮಾತಾಡೋದೇ ಹಿಂಗೆ ನೋಡಪ್ಪ, ನೀವು ಬೇಡ ಅಂದ್ರೂ ನಾವು ಮಾಡ್ತೀವಿ. ಬಿಕಾಸ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಮೇಲೆ ಮಾಡದೇ ಇರೋಕ್ಕಾಗ್ತದೇನ್ರಿ? ಅದರಿಂದ ಯಾರು ಸಂಶಯ ಪಟ್ಕೋಬೇಡಿ, ಯಾರು ಹೋರಾಟ ಮಾಡಕ್ಕೆ ಹೋಗಬೇಡಿ. ಇದು 100ಕ್ಕೆ 100. ಆಮೇಲೆ ಸಾರ್ ಈ ಆಂಜನೇಯ ಇದನ್ನಲ್ಲ ಸುಮ್ಮನಿರೋದಿಲ್ಲ ಸಾರ್. ಬಡ್ತಿ ಮೀಸಲಾತಿನಲ್ಲಿ ಮಾಡ್ಬಿಡ್ತಾವ್ರೆ ಸರ್. ಬಡ್ತಿ ಮೀಸಲಾತಿ ಮಾಡ್ತಾ ಇಲ್ಲ ಆಂಜನೇಯ. ಒಂದು ವೇಳೆ ಮಾಡಿದ್ರೆ ನಿಲ್ಲಿಸ್ತೀವಿ. ಇದು ಒಳ ಮೀಸಲಾತಿ ಆಗೋವರಿಗೆ ಉದ್ಯೋಗ ಇದು ಮಾಡಬೇಕಲ್ಲ ಎಂಥದ್ದು. ನಾನು ಕೂತು ಯಾಕೆ ಇದ್ಬಿಟ್ಟೆ. ಉದ್ಯೋಗ ಸೆಲೆಕ್ಷನ್ ಇದೆಯಲ್ಲ, ಆ ಸೆಲೆಕ್ಷನ್ ಎಲ್ಲ ನಿಲ್ಲಿಸಿದ್ದೀವಿ, ಮಾಡಕ್ಕೆ ಹೋಗಲ್ಲ. ಅದಕ್ಕೋಸ್ಕರನೇ ತ್ವರಿತವಾಗಿ ಮಾಡಬೇಕು ಅಂತೇಳಿ ಬಡ್ತಿ ಮೀಸಲಾತಿನೂ ಮಾಡಲ್ಲ, ಸೆಲೆಕ್ಷನ್ನು ಮಾಡಲ್ಲ. ಇದು ಬಂದ ಮೇಲೆ ಒಳ ಮೀಸಲಾತಿ ಆದಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಗೊತ್ತಾಯ್ತಲ್ಲ? ಇದನ್ನ ಮುನಿಯಪ್ಪನವರು ಬಂದು ಕಿವಿಗೆ ಹೇಳಿದ್ರು, ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಹೇಳಿ ಬಾಬು ಜಗಜೀವನ್ ರಾಮ್ ಅವರಿಗೆ, ಅಂಬೇಡ್ಕರ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರು ಯಾವಾಗಲೂ ಕೂಡ ನಮಗೆ ಸ್ಫೂರ್ತಿದಾಯಕರಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ. ಎಲ್ಲ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಶುಭ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು